ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಅವರ ಮೈಸೂರು ಸಂಪರ್ಕ ಮತ್ತು ಜಿಲ್ಲೆಗೆ ಸಿಗಬಹುದಾದ ಅಭಿವೃದ್ಧಿ ಆದ್ಯತೆಗಳ ಬಗ್ಗೆ ಹೊಸ ಚರ್ಚೆಗಳು ಆರಂಭವಾಗಿವೆ. ಈವರೆಗೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಮೈಸೂರು ನಗರ ಮತ್ತು ಜಿಲ್ಲೆಯ ರಾಜಕೀಯವಾಗಿ ವಿಶೇಷ ಸ್ಥಾನವನ್ನು ಪಡೆದಿತ್ತು. ಇದೀಗ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬರುತ್ತಿರುವುದರಿಂದ ಮೈಸೂರು ಸಿಎಂ ಅವರ ಬೀಗರೂರು ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಕನಕಪುರ ಮೂಲದ ಡಿಕೆಶಿ ಅವರು ಮೈಸೂರಿನ ಅಳಿಯರಾಗಿದ್ದು, ಪತ್ನಿ ಉಷಾ ಅವರ ಕುಟುಂಬ ಮೈಸೂರಿನವರ ಈ ವೈಯಕ್ತಿಕ ಸಂಬಂಧದಿಂದಾಗಿ ಮೈಸೂರಿಗೆ ಅವರು ಹೆಚ್ಚಿನ ಆದ್ಯತೆ ನೀಡಬಹುದು ಎಂಬ ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ. ಚುನಾವಣೆಯ ಪ್ರಚಾರ ಸಂದರ್ಭದಲ್ಲೂ ಡಿಕೆಶಿ ಅವರು ಮೈಸೂರಿನ ಅಳಿಯ ಎಂಬ ವಿಚಾರವನ್ನು ಸ್ವತಃ ಉಲ್ಲೇಖಿಸಿದ್ರು. ಮೈಸೂರಿನ ಅಭಿವೃದ್ಧಿಗೆ ಬೆಂಬಲ ನೀಡುವಂತೆ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರು ಒತ್ತಾಯಿಸಿದ್ರು. ಈಗ ಅವರು ಮುಖ್ಯಮಂತ್ರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರಿಗೆ ಅನುದಾನ, ಪ್ರವಾಸೋದ್ಯಮ ಮತ್ತು ದಸರಾ ಮಹೋತ್ಸವದ ರೂಪಾಂತರಕ್ಕೆ ಹೆಚ್ಚಿನ ಒತ್ತು ಸಿಗಬಹುದೇ ಎಂಬ ಕುತೂಹಲ ಹೆಚ್ಚಾಗಿದೆ. ಒಟ್ಟಾರೆ ವೈಯಕ್ತಿಕ ಸಂಬಂಧ ಮತ್ತು ರಾಜಕೀಯ ಸ್ಥಾನಮಾನ ಎರಡೂ ಸೇರಿ ಮೈಸೂರಿಗೆ ಹೊಸ ಅಭಿವೃದ್ಧಿ ಅವಕಾಶಗಳು ಸಿಗಬಹುದೇ ಎಂಬ ನಿರೀಕ್ಷೆ ರಾಜ್ಯದಲ್ಲಿ ಗಮನ ಸೆಳೀತಾ ಇದೆ.